ದೇವಿಯ ದರ್ಶನದ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಕೂಡ ನಡೆಸಲಿದ್ದಾರೆ ಸಿದ್ದು. ಜಟಾಪಟಿ ನಡುವೆನೇ ನಡೆಯಲಿರುವಂತಹ ಪ್ರಾಧಿಕಾರದ ಚರ್ಚೆ ಎಲ್ಲರ ಗಮನ ಸೆಳೆದಿದೆ ಅಂತಲೇ ಹೇಳ್ಬೋದು. ಸಭೆ ಕಾನೂನು ಬಾಹಿರವಾಗಿದೆ ಅಂತ ಇತ್ತ ಒಡೆಯರ್ ಅವರು ಕೂಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈಗ ಮೈಸೂರಿಗೆ ಭೇಟಿಯನ್ನ ಕೊಟ್ಟಿರೋದು, ಅಲ್ಲಿ ಸಭೆಯನ್ನ ನಡೆಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಹೆಚ್ಚೆಚ್ಚು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಭಿವೃದ್ಧಿ ಹಾಗೆ ಮೂಲಸೌಕರ್ಯಗಳ ಸುಧಾರಣೆಗೆ ನೀಲನಕ್ಷೆಯನ್ನ ರೂಪಿಸಲಿದ್ದಾರೆ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ. ಪ್ರಾಧಿಕಾರ ಮಾಡಿದ ಮೇಲೆ ಉಮಾದೇವಿಯವರು ಸ್ಟೇ ತಗೊಂಡಿದ್ರು, ಸ್ಟೇ ವಿಕೆಟ್ ಆಗಿದ್ರು. ಅದಕ್ಕೆ ಮೊದಲನೇ ಸಭೆ ಕರೆದಿದ್ದೀನಿ. ನಾನು ಚಾಮುಂಡಿ ಬೆಟ್ಟದ ಮೇಲೆ ಮೊದಲನೇ ಸಭೆ ನಡೀತಾ ಇದೆ. ಹಿಂದೇನು ಕೂಡ ಕಮಿಟಿ ಅಲ್ವಾ, ಹಿಂದೆ ಕಮಿಟಿ ಇತ್ತಲ್ವಾ, ಆಡಳಿತ ಮಂಡಳಿ. ಅದಕ್ಕೆ ನೇಮಿಸ್ತಿದ್ದ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು? ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು? ಆ ಸರ್ಕಾರದ ಅಧೀನದಲ್ಲೇ ಇತ್ತಲ್ವಾ. ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವಿಕೆಟ್ ಆಗಿದೆ. ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದರ ಪ್ರಕಾರ ಮಾಡ್ತಾರೆ. ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರ ಆದೇಶ. ಅವ್ರು ಹೇಳೋದಲ್ಲ, ನಾನು ಮಾಡ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತಾ ಇದ್ದೀನಿ. ಸ್ಟೇ ನಾನು ಡೇಟ್ ಮಾಡ್ಕೊಂಡಿದ್ದೀನಿ 26. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ. ಪ್ರಾಧಿಕಾರ ಮಾಡಿದ ಮೇಲೆ ಉಮಾದೇವಿಯವರು ಸ್ಟೇ ತಗೊಂಡಿದ್ರು, ಸ್ಟೇ ವಿಕೆಟ್ ಆಗಿದ್ರು. ಅದಕ್ಕೆ ಮೊದಲನೇ ಸಭೆ ಕರೆದಿದ್ದೀನಿ. ನಾನು ಚಾಮುಂಡಿ ಬೆಟ್ಟದ ಮೇಲೆ ಮೊದಲನೇ ಸಭೆ ನಡೀತಾ ಇದೆ. ಹಿಂದೇನು ಕೂಡ ಕಮಿಟಿ ಅಲ್ವಾ, ಹಿಂದೆ ಕಮಿಟಿ ಇತ್ತಲ್ವಾ, ಆಡಳಿತ ಮಂಡಳಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಪುಟ್ಟಸ್ವಾಮಿ, ಚಾಮುಂಡೇಶ್ವರಿ ಬೆಟ್ಟ ಪ್ರಾಧಿಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ಪ್ರಮೋದಾ ದೇವಿಯವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನ್ ಚರ್ಚೆ ಆಗ್ಬೋದು ಪ್ರಾಧಿಕಾರ ಅಧಿಕಾರಿಗಳ ಜೊತೆ ಅಂತ? ಚಂದ್ರಕಲಾ, ಇವತ್ತು ನಿನ್ನೆ ಮೈಸೂರಿಗೆ ಆಗಮಿಸಿದಂತಹ ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ವಿಚಾರವಾಗಿ, ಚಾಮುಂಡೇಶ್ವರಿ ಪ್ರಾಧಿಕಾರದ ವಿಚಾರವಾಗಿ, ಎಲ್ಲಿ ಸಂಸದರು ಹೇಳಿರ್ತಕ್ಕಂಥ ಕಾನೂನು ಬಾಹಿರವಾಗಿ ಏನು ಸಭೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಹೇಳಿಕೆಯ ವಿಚಾರವಾಗಿ ಸಿದ್ದರಾಮಯ್ಯನವರು ಎಂದು ಸಿದ್ದರಾಮಯ್ಯ ಎಂತ ಯದುವೀರ್ ಅವರ ಹೇಳಿಕೆ ಮೇಲೆಗೆ ನಾನು ಸಭೆಯನ್ನ ನಡೆಸ್ತಾ ಇಲ್ಲ. ಹೈಕೋರ್ಟ್ ನಲ್ಲಿ ಏನು ಸ್ಟೇ ವೆಕೇಟ್ ಆಗಿದೆ, ಈ ಪ್ರಾಧಿಕಾರಕ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಮೋದ ದೇವಿಯವರು ಸ್ಟೇಯನ್ನು ತೆಗೆದುಕೊಂಡಿದ್ರು. ಸ್ಟೇಯನ್ನು ತೆಗೆದುಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಅವರು ಎಲ್ಲಿಯೂ ಕೂಡ ಅವರಿಗೆ ಸ್ಟೇ ವೆಕೇಟ್ ಮಾಡಿರೋದ್ರಿಂದ ನಾನು ಕಾನೂನಾತ್ಮಕವಾಗಿ ಕೋರ್ಟಿನ ಮೂಲಕ ಏನು ಆದೇಶವನ್ನ ಮಾಡಿದಾರೋ ಆ ಆದೇಶದ ಮೇಲೆ ನಾನು ಇವತ್ತು ಸಭೆಯನ್ನ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಹೇಳಿಕೆ ಆಗಿದೆ. ಅದರ ಜೊತೆಯಲ್ಲಿ ಪ್ರಾಧಿಕಾರದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೊದಲಿಂದಲೂ ಕೂಡ ಸರ್ಕಾರದ ಅಧೀನದಲ್ಲೇ ನಡೆದುಕೊಂಡು ಹೋಗಿರ್ತಕ್ಕಂತಹ ಪ್ರಾಧಿಕಾರ ಆಗಿರೋದ್ರಿಂದ ಅಧ್ಯಕ್ಷರನ್ನ ಮತ್ತೆ ನಿರ್ದೇಶಕರನ್ನ ನೇಮಕ ಮಾಡ್ತಿದ್ದು ಸರ್ಕಾರದ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಕಾನೂನು ತೊಡಕು ಬರುವುದಿಲ್ಲ ಅಂತಕ್ಕಂಥದ್ದು ಅವರ ಅಭಿಪ್ರಾಯವಾಗಿದೆ. ಚಂದ್ರಕಲಾ, ನಾವೀಗ ಪ್ರಮೋದಾ ದೇವಿಯವರ ಹೇಳಿಕೆಯನ್ನು ಕೂಡ ಗಮನಿಸಬೇಕಾಗುತ್ತೆ. ದೇವಾಲಯಗಳ ದೈವಿಕತೆ ಮತ್ತು ಧಾರ್ಮಿಕ ಪವಿತ್ರತೆಯನ್ನ ವಾಣಿಜ್ಯಿಕವಾಗಿ ಬಳಸ್ಕೊಳ್ಳೋದಕ್ಕೆ ಸರ್ಕಾರಕ್ಕೆ ಅನುಮತಿಯನ್ನ ನೀಡೋದಾಗುತ್ತಿಲ್ಲ ಅಂತ ಇವರು ಕೂಡ ಖಂಡಿತವಾಗಿ ಹೇಳ್ತಾ ಇದ್ದಾರೆ. ಯಾರ ಮಾತು ನಿಲ್ಲುತ್ತೆ ಹಾಗಾದ್ರೆ ಅಂತ? ಅವರು ಪ್ರಮೋದ ದೇವಿಯವರು ಹೇಳಿರ್ತಕ್ಕಂತಹ ಮಾತಿಗೆ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಪ್ರಮೋದ ದೇವಿಯವರು ಇಂದಿನಿಂದನೂ ಕೂಡ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಪ್ರಮೋದ ದೇವಿಯವರು ಹೇಳಿದಂತಹ ಹೇಳಿಕೆಗಳು ಕಾನೂನಾತ್ಮಕವಾಗಿದ್ರು ಕೂಡ ಅವರಿಗೆ ಸ್ಟೇಯನ್ನ ತೆಗೆದುಕೊಂಡಿದ್ರು. ಈ ವಿಚಾರವಾಗಿ ಕೋರ್ಟ್ 22 ಮತ್ತು 26ನೇ ತಾರೀಕು ಕೋರ್ಟ್ ಸ್ಟೇಯನ್ನ ವೆಕೇಟ್ ಮಾಡಿರೋದ್ರಿಂದ, ಸರ್ಕಾರಕ್ಕೆ ಮಾರ್ಗದರ್ಶನವನ್ನ ಕೋರ್ಟ್ ನೀಡಿರೋದ್ರಿಂದ ಪ್ರಾಧಿಕಾರದ ಸಭೆಯನ್ನ ಕರೆದಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಇಲ್ಲಿ. ಚಂದ್ರಕಲಾ, ಇನ್ನೊಂದು ಸೆಪ್ಟೆಂಬರ್ 5ನೇ ತಾರೀಕು ಅಂದ್ರೆ ಇನ್ನೆರಡು ದಿನ ಬಿಟ್ಟು ಏನು ಈ ವಿಚಾರಣೆ ನಡೆಯುತ್ತೆ. ಇದರ ನಡುವೆ ಇವತ್ತು ಸಿದ್ದರಾಮಯ್ಯನವರು ಸಭೆ ಕರೆದಿರೋದು ಒಂದು ಕಡೆ ಕೌತುಕವನ್ನ ಮೂಡಿಸ್ತಾ ಇದೆ, ಹಾಗೆ ರಾಜಮನೆತನದವರನ್ನ ಉಬ್ಬೇರಿಸುವಂತೆ ಮಾಡ್ತಾ ಇದೆ.
ಆಗಿಂದಲೂ 1996ರಿಂದನೂ ಕೂಡ ಪ್ರಮೋದ ದೇವಿ ರಾಜಮನೆತನ ಮತ್ತು ಸಿದ್ದರಾಮಯ್ಯನವರಿಗೆ ನಡೀತಿರ್ತಕ್ಕಂಥ ಒಂದು ಡೆಗಾಪರ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸೊ ಸರ್ಕಾರದ ಅಧಿನಿಯಗೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ಕಡೆ ವಾದವಾದ್ರೆ, ಸೊ ಪ್ರಮೋದ ದೇವಿಯರು ಆಸ್ತಿಯನ್ನ ರಾಜಮನೆತನಕ್ಕೆ ಉಳಿಸ್ಕೋಬೇಕು, ಪ್ರಾಧಿಕಾರವನ್ನ ರಾಜಮನೆತನಕ್ಕೆ ಉಳಿಸ್ಕೋಬೇಕು ಅಂತಕ್ಕಂಥದ್ದು ಒಂದ್ ಕಡೆ ವಾದವಾದ್ರೆ, ಸೊ ಇದಕ್ಕೆ ಕಾನೂನಾತ್ಮಕವಾದಂತಹ ತೀರ್ಮಾನಗಳು ಬಹಳ ಮುಖ್ಯವಾಗ್ತದೆ ಚಂದ್ರಕಲಾ. ಯಾಕೆ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಏನು ನಿರ್ಧಾರಗಳು ಬರ್ತಾವೆ ಕೋರ್ಟಿನ ಆದೇಶದ ಮೇಲೆ, ಆ ಆದೇಶದ ಬಂದ ನಂತರ ಆ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥದ್ದು ಸರ್ಕಾರದ ಮಾರ್ಗದರ್ಶನವಾಗಿರ್ತದೆ. ಹಾಗಾಗಿ ಸರ್ಕಾರ ಏನು ಕೋರ್ಟ್ ಆದೇಶವನ್ನ ಮಾಡಿದೆಯೋ ಆ ಆದೇಶದ ಮೇರೆಗೆ ನಾನು ಇಲ್ಲಿ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಯಾವುದೇ ಪ್ರಮೋದ ದೇವಿ ಆಗಿರ್ಬೋದು ಅಥವಾ ಸಂಸದರಾಗಿರ್ತಕ್ಕಂಥ ಯಡಿಯೂರವರ ಹೇಳಿಕೆಯಿಂದಾಗಿ ನಾನು ಯಾವುದೇ ಸಭೆಯನ್ನ ಕರೆದಿಲ್ಲ. ಸೊ ಕೋರ್ಟ್ ಮಾರ್ಗದರ್ಶನದ ಮೇರೆಗೆ ನಾನು ಸಭೆಯನ್ನ ಕರೆದಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಚಂದ್ರಕಲಾ. ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇತ್ತ ಚಾಮುಂಡೇಶ್ವರಿ ದೇವಿ ರಾಜಮನೆತನದ ಅಧಿದೇವತೆಯಾಗಿದ್ದಾಳೆ. ಚಾಮುಂಡಿ ಬೆಟ್ಟದ ಮೇಲಿರುವಂತಹ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ಇತರ ದೇವಾಲಯಗಳು ಕುಟುಂಬದ ಖಾಸಗಿ ಆಸ್ತಿಗಳಾಗಿದೆ ಅಂತ ಇತ್ತ ಪ್ರಮೋದ ದೇವಿಯವರು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಮತ್ತು ನಿರ್ವಹಣೆಯ ನೆಪದಲ್ಲಿ ದೇವಾಲಯಗಳ ಮಾಲೀಕತ್ವ, ನಿಯಂತ್ರಣ ಮತ್ತು ನಿರ್ವಹಣೆಯನ್ನ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 2024 ಜಾರಿಗೆ ತಂದಿದೆ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ. ಆ ಪ್ರಾಧಿಕಾರ ಮಾಡಿದ ಮೇಲೆ ಉಮಾದೇವಿಯವರು ಸ್ಟೇ ತಗೊಂಡಿದ್ರು. ಸ್ಟೇ ವಿಕೆಟ್ ಆಗಿದೆ. ಅದಕ್ಕೆ ಮೊದಲನೇ ಸಭೆ ಕರೆದಿದ್ದೀವಿ. ನಾನು ಚಾಮುಂಡಿ ಬೆಟ್ಟದ ಮೇಲೆ ಮೊದಲನೇ ಸಭೆ ನಡೀತಾ ಇದೆ. ಹಿಂದೇನೂ ಕೂಡ ಕಮಿಟಿ ಅಲ್ವಾ, ಹಿಂದೆ ಕಮಿಟಿ ಇತ್ತಲ್ವಾ, ಆಡಳಿತ ಮಂಡಳಿ. ಅದರ ಅದಕ್ಕೆ ನೇಮಿಸ್ತಿದ್ದ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು? ಸರ್ಕಾರ. ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು? ಆ ಸರ್ಕಾರದ ಅಧೀನದಲ್ಲೇ ಇತ್ತಲ್ವ. ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವಿಕೆಟ್ ಆಗಿದೆ. ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದರ ಪ್ರಕಾರ ಮಾಡ್ತಾರೆ. ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರ ಆದೇಶ ಅವ್ರು ಹೇಳೋದಕ್ಕೂ ಹೇಳೋದಲ್ಲ, ನಾನು ಮಾಡ್ತೀನಿ.